ಯಾವಾಗ ವಿಚಾರಣೆ ಕರೆದಿದ್ದಾರೆ? ಇವತ್ತು ವಿಚಾರಣೆ ಇತ್ತು, ಒಂದು ರೀಕನ್ಫರ್ಮೇಷನ್ ಇತ್ತು ಇವತ್ತು, ಅಂದ್ರೆ ಅವತ್ತಿನ ಹೇಳಿಕೆಗಳೆಲ್ಲ ಇವತ್ತು ರೀಕನ್ಫರ್ಮೇಷನ್ ಇತ್ತು. ಏನಾಯ್ತು? ಏನು ಕೇಳಿಸಲ್ಲ ತುಂಬಾ ಇಂಡಸ್ಟ್ರಿಗೆ ಬೈತಾ ಇದ್ದಾರೆ. ಮತ್ತೆ ಐಟಿ ದಾಳಿ ಆದ್ಮೇಲೆ ಇವತ್ತು ಅಧಿಕಾರಿಗಳ ಮುಂದೆ ಕೂತ್ಕೊಂಡು ಏನು ದೇವರಣಿಕೆ ರಿಕನ್ಫರ್ಮೇಷನ್ ಇತ್ತು, ರಿಕನ್ಫರ್ಮೇಷನ್ ಹೇಳಿಕೆ ಇತ್ತು. ಇವತ್ತು ವಿಚಾರಣೆ ಮುಗಿದಿದೆ, ಮತ್ತೆ ಏನಾದ್ರು ವಿಚಾರಣೆ ಇಲ್ಲ, ವಿಚಾರಣೆ ಮುಗ್ದಿಲ್ಲ ಸರ್, ವಿಚಾರಣೆ ಮುಗಿಯಲ್ಲ. ಇನ್ನೊಂದು ಫ್ಯೂ ಮಂತ್ಸ್ ಆಗುತ್ತೆ, ಯಾವ್ದಷ್ಟು ಕ್ಲೋಸ್ ಆಗಲ್ಲ. ಇಲ್ಲಿ ಕರ್ಸೋದೇನಕ್ಕೆ ಅಂದ್ರೆ ನಾವೇನು ಸ್ಟೇಟ್ಮೆಂಟಿಗೆ ನಾವು ಸೈನ್ ಮಾಡಿದ್ರೆ ಆ ಸೈನ್ ಮಾಡಿರೋದು ರೀಕನ್ಫರ್ಮೇಷನ್ ಮಾಡ್ಕೊತಾರೆ. ನೀವೇನ ಇದ್ರ ಮೇಲೆ ಏನಾರ ಸ್ಟೇಟ್ಮೆಂಟ್ ಚೇಂಜಸ್ ಮಾಡ್ತೀರಾ ಹಾಗೆ ಅಂದ್ಬಿಟ್ಟು ಒಂದು ರೀಕನ್ಫರ್ಮೇಷನ್ ಮಾಡ್ಕೋತಾರೆ. ಫ್ರಮ್ ನೌ ದ ಪ್ರೊಸೀಡಿಂಗ್ಸ್ ವಿಲ್ ಸ್ಟಾರ್ಟ್. ಇದು ಇವತ್ತಿನ ಪ್ರೊಸೀಜರ್ ಇವತ್ತಿನ ಮುಗಿದ ಮತ್ತೇನಾದ್ರೂ ಯಾವತ್ತು ವಿಚಾರಣೆ ಕರೆದಿದ್ದಾರೆ? ಇಲ್ಲ, ನೆಕ್ಸ್ಟ್ ಡೇಟ್ ಯಾವಾಗ ನೋಡ್ಕೊಂತಾರೆ. ನಾವು ವಿಲ್ ಗಿವ್ ಅ ಪವರ್ ಆಫ್ ಅಟರ್ನಿ ಟು ಮೈ ಆಡಿಟರ್ ಅಂಡ್ ಸಂಬಡಿ ಟು ಅಟೆಂಡ್ ಬಿಕಾಸ್ ಶೂಟಿಂಗ್ ಅಲ್ಲಿ ಇರ್ತೀವಿ ನಾವು. ಯಾವಾಗ ಬೇಕು ಅಂತ ನೆಸೆಸಿಟಿ ಇದ್ದಾಗ ಕರೀತಾರೆ, ಅವ್ರು ಬಂದವರು. ಕಳೆದ ಅಂದ್ರೆ ದಾಳಿ ನಡೆದ ನಂತರ ಮತ್ತೆ ಒಂದು ಕಾಲಾವಕಾಶ ಕೇಳಿದ್ರಿ ಶೂಟಿಂಗ್ ಹೋಗಕ್ಕೆ ಒಂದು ಸ್ವಲ್ಪ. ಅಲ್ಲಿ ಆಕ್ಚುಲಿ ಪೈಲ್ವಾನ್ ನಡೀತತ್ತಲ್ಲ ಸರ್, ರೇಡ್ ಆದಾಗ ಅಲ್ಲಿ 2 ಡೇಸ್ ಶೂಟಿಂಗ್ ಬಿಟ್ಟು ಬಂದೆ ಅಲ್ಲ ನಾನು. ಸೊ ಅದೇ ವಾರ ಬರೋಕ್ಕಾಗಲಿಲ್ಲ. ಸೊ ಇಮಿಡಿಯೇಟ್ಲಿ ಇವತ್ತು ಆಕ್ಚುಲಿ ಸೈರಾ ಶೂಟಿಂಗ್ ಇತ್ತು ನನಗೆ. ಅವ್ರ ಹತ್ರ ಕೇಳಿ ಬಿಡಿಸ್ಕೊಂಡು ಸರ್, ಮತ್ತೊಂದು ಇಷ್ಟು ನೀಟಾಗಿ ಹೇಳ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ಕೆಲವು ನಟರು ಮತ್ತೆ ಕೆಲವು ನಿರ್ಮಾಪಕರು ಎಲ್ಲರೂ ಬಂದಿದ್ದಾರೆ. ಬಟ್ ಐಟಿ ವಿಚಾರವಾಗಿ ಯಾಕೋ ನಟರು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಏನೋ ಒಂದು ಅಂದ್ರೆ ನಾವೇ ಯಾಕೆ ಹೇಳ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಸುದೀಪ್ ಅವರು ನೀಟಾಗಿ ಹೇಳಿ ಹೋಗ್ತಾ ಇದ್ದಾರೆ ಈಗ. ಬಟ್ ಕೆಲವರೆಲ್ಲ ಆಗ್ತಾ ಇಲ್ಲ. ಯಾಕೆ ಹಿಂಜರಿಕೆ ಯಾಕೆ? ಒಬ್ಬ ಹಿರಿಯ ನಟರಾಗಿ ಸೆಲೆಬ್ರಿಟಿನ ಅಂದಾಗ ನಾವು ಸಹಜ ಕೇಳ್ತೀವಿ. ನಾನು ಹೇಳೋದೇ ಅನ್ನೋದ್ರೆ ಯಾವ ಪ್ರಶ್ನೆಯಲ್ಲಿ ತಪ್ಪಿಲ್ಲ, ಪ್ರಶ್ನೆ ಕೇಳೋದು ತಪ್ಪಲ್ಲ. ನನಗೇನಂತಂದ್ರೆ ಒಂದು ನನ್ನ ಪೋರ್ಷನ್ಸ್ ಏನಿದೆ, ನನ್ನ ಪರ್ಸೆಪ್ಷನ್ಸ್ ಏನಿದೆ, ಇದ್ರ ಬಗ್ಗೆ ನಾನು ಮಾತಾಡ್ಬೋಲ್ಲ. ಯಾರು ಏನು ಹೇಳಿದ್ರು, ಯಾಕೆ ಹೇಳಿದ್ರು, ಅವರೇ ಅದಕ್ಕೆ ಉತ್ತರಗಳು ಕೊಡೋಕೆ ಸಾಧ್ಯ ಆಗುತ್ತೆ. ಈಗ ನನ್ನ ಪರ ಅವ್ರು ಮಾತಾಡೋಕ್ಕಾಗಲ್ಲ, ಅವ್ರ ಪರ ನಾನು ಮಾತಾಡೋಕ್ಕಾಗಲ್ಲ. ಇವಾಗ ನನಗೆ ಅಲ್ಲಿ ಬಂದಾಗ ನನಗೆ ನನ್ನ ಮೇನ್ ಟೆನ್ಷನ್ ಇದ್ದಿದ್ದು ನನ್ನ ತಾಯಿ ಹೆಲ್ತ್ ಬಗ್ಗೆ. ಅದರಿಂದ ನಾನು 100% ಓಡ್ ಬಂದೆ ನಾನು. ಆ್ಯಂಡ್ ಐ ಥಿಂಕ್ ಇವಾಗ ರೇಡ್ ಅಂತ ಆದಾಗ, ಅಥವಾ ನನ್ನ ರೇಡ್ ಅಲ್ಲ ಇದು ಆ್ಯಕ್ಚುಲಿ ಇನ್ಕಮ್ ಟ್ಯಾಕ್ಸ್ ಸರ್ಚ್ ಅಂತ ಹೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ಸರ್ಚ್ ಏನಾಗಿರೋದು ಅಂತಂದರೆ ಎಲ್ಲೋ ಒಂದು ಕಡೆ ಎಲ್ಲೋ ಡಿಸ್ಆರ್ಗನೈಸ್ಡ್ ಆಗಿ ಏನೋ ಆಗಿದೆ ಅಂತ ಗೊತ್ತಾದಾಗ ಮಾತ್ರ ಅವ್ರು ಬರ್ತಾರೆ. ಯಾವ ಫಂಕ್ಷನಿಗೆ ಕರೆಯೋಕ್ಕಲ್ಲ ಅದು. ಸೊ ಹಾಗಿದ್ದಾಗ ಐ ಥಿಂಕ್ ವಿ ಶುಡ್ ಕರೆಕ್ಟ್ ಎಲ್ಲೋ ಒಂದು ಕಡೆ ಕೆಲವು ಅಳಿಲ್ ತಪ್ಪುಗಳು ನಡೆದಿರ್ಬೋದು, ಕೆಲವು ಕಡೆ ದೊಡ್ಡ ತಪ್ಪು ನಡೆದಿರೋದು. ಬಟ್ ಎಲ್ಲರೂ ಅದೇ ಜಾಗದಲ್ಲೇ ಇದ್ದೀವಿ. ಎಲ್ಲೋ ಡಿಸ್ಆರ್ಗನೈಸ್ಡ್ ಆಗಿರ್ಬೋದು ಕೆಲವು ಟೈಮ್ ಅಕೌಂಟಿಂಗ್. ಹಾಗಂತ ನಾವೇನೋ ಬೇಕು ಅಂತ ಮಾಡಿದೀವಿ ಅಂತನಲ್ಲ. ಸೊ ಬಟ್ ಐ ಥಿಂಕ್ ಇಟ್ಸ್ ಅ ಲರ್ನಿಂಗ್ ಪ್ರೋಸೆಸ್. ಒಂದು ಏನಂತೀರಿ, ನಾವು ಇವಾಗ ಒಂದು ಉದಾಹರಣೆ ಆಗ್ಬಿಟ್ರೆ ನಾವೇ ಎಲ್ಲರಿಗೂ ಐ ಥಿಂಕ್ ಇಟ್ಸ್ ಬೆಟರ್ ಅನ್ಸುತ್ತಲ್ಲ. ಸೊ ಐ ಥಿಂಕ್ ಲೆಟ್ಸ್ ಕರೆಕ್ಟ್ ಅವರ್ ವೇಸ್ ಅಂಡ್ ಲೆಟ್ಸ್ ಬಿಕಮ್ ಬೆಟರ್ ಸಿಟಿಸನ್ಸ್. ಅಂಡ್ ಇದರಿಂದ ನಾವು ತಪ್ಪು ಮಾಡ್ತೀವಿ ಅಂತಲ್ಲ. ಇವಾಗ ನಡೆದಿರೋದ್ರಲ್ಲಿ ನಂದು ಇದೊಂದು ದೊಡ್ಡ ಬಂಡೆ ಅಂದ್ರೆ ಬಂಡೆಯಲ್ಲಿ ನಂದೊಂದು ಪೆಬಲ್ ಅನ್ಬೋದು. ಆ ಜಾಗದಲ್ಲಿ ನಾನಂತೂ ಇದ್ದೀನಿ. ಅದು ಇದರಲ್ಲಿ ಹೇಳ್ಬಲ್ಲ, ಯಾರು ಏನು ಎಷ್ಟು ನನಗೆ ಗೊತ್ತಿಲ್ಲ. ಬಟ್ ಐ ಗೆಸ್ ಇದರಿಂದ ಒಂದು ಆರ್ಗನೈಸಿಂಗ್ ಕಲ್ತ್ಕೋತೀವಿ ನಾವು ಕೂಡ, ಏನೇನು ಮಾಡಬೇಕು, ಹೇಗೆ ಗಿರಬೇಕಾಗುತ್ತೆ. ಬೇರೆ ಹಿಂಜರಿಕೆ ಯಾಕೆಂದ್ರೆ ಪ್ರತಿಯೊಬ್ಬರು ಏನಾಗುತ್ತೆ, ಇವಾಗ ನೀವು ಹೇಳೋದು ಕರೆಕ್ಟ್. ನಾನು ಹೇಗೆ ಅವ್ರ ಸ್ಥಾನದಿಂದ ಕೂತ್ಕೊಂಡು ಉತ್ತರ ಕೊಡ್ಲಿ? ಅವ್ರಿಗೆ ಅವ್ರವ್ರ ಇರಿಟೇಷನ್ಸ್ ಇರುತ್ತೆ, ಅವ್ರಿಗೆ ಅವ್ರ ಫ್ರಸ್ಟ್ರೇಷನ್ಸ್ ಇರುತ್ತೆ. ಅಲ್ಲ ಸರ್, ಹಿರಿಯ ನಟರಾಗಿ ಅಂದ್ರೆ ಮಾತಾಡ್ಬೋದಲ್ಲ. ಈಗ ಸುದೀಪ್ ಅವ್ರು ಮಾತಾಡ್ತಾ ಇದ್ರೆ ಆ ತರ ಒಂದು ಸಜೆಷನ್ ಏನ್ ಇರೋದ್ರನ್ನ ಹಂಚ್ಕೋಬಹುದು ಅನ್ನೋ ಮಾಹಿತಿನಾದ್ರೂ ನಿಮ್ಮ ಯಾಕಂದ್ರೆ ಸೆಲೆಬ್ರಿಟಿ ಆಗಿರೋದ್ರಿಂದ ಎಲ್ಲರಿಗೂ ಸಾರ್ವಜನಿಕರು, ನಿಮ್ಮ ಅಭಿಮಾನಿಗಳು ಕುತೂಹಲ ಇರುತ್ತೆ. ನೀವು ವಿಚಾರಣೆ ಬಂದಿದ್ದೀರಿ, ಈಗ ಒಂದ್ ಸ್ವಲ್ಪ ಹಂಗೆ ತಪ್ಪಿಸ್ಕೊಂಡು ಹೋದ್ರೆ ಬೇರೆ ರೀತಿ ಸಂದೇಶ ಹೋಗುವಂಥದ್ದೆಲ್ಲ ಇರುತ್ತೆ. ನಿಮಗೆ 100% ನಾನು ಹೇಳೋದು ಅದಕ್ಕಂತಲ್ಲ. ಬಟ್ ಇದು ಅವರೇ ತಾನೇ ಹೇಳ್ಬೇಕು ಸರ್. ಇದು ನಾನು ಕೇಳ್ತಾ ಕೂತ್ಕೊಂಡ್ರೆ ಇದು ಯಾವುದರಿಂದನೂ ಮುಜುಗರ ಆಗಲಿ, ಕಾಂಟ್ರವರ್ಸಿ ಆಗಲಿ ಅಂತ ಅವಾಯ್ಡ್ ಮಾಡೋದಕ್ಕಲ್ಲ. ಪ್ರತಿಯೊಬ್ಬರು ನಾವು ನಮ್ಮ ಜೀವನದ ಜವಾಬ್ದಾರಿ ತಗೊಳ್ಳೋಣ. ನನಗೆ ಬೇರೆಯವ್ರ ಜೀವನ ಜವಾಬ್ದಾರಿ ತಗೊಳೋದು ಬೇಡ, ಅವ್ರು ನನ್ನ ಜೀವನ ಜವಾಬ್ದಾರಿ ತಗೊಳೋದು ಬೇಡ. ಈಗ ನಾನು ಕ್ಲಿಯರ್ ಆಗಿದ್ದೀನಿ, ನಾನು ಮಾತಾಡ್ತೀನಿ. ಎಲ್ಲರೂ ಅವ್ರವ್ರು ಕ್ಲಿಯರ್ ಆಗಿರಬೇಕು, ಮಾತಾಡಬೇಕು. ಬಟ್ ನಾವು ಇನ್ನೊಬ್ಬರ ಪರ ಹೇಳೋದು ಅಥವಾ ಅವ್ರು ಹಿಂಗೆ ಮಾಡಿದ್ರು ಅಂದ ತಕ್ಷಣ ನಾವು ಅದು ಅವ್ರು ಮಾಡಿದ ತಪ್ಪು, ನಾವು ಮಾಡಿದ ಸರಿ ಅನ್ನೋದು ತಪ್ಪಾಗ್ಬಿಡುತ್ತೆ. ಐ ಥಿಂಕ್ ದಿಸ್ ಇಸ್ ಮೈ ಲೀಸ್ಟ್ ರೆಸ್ಪಾನ್ಸಿಬಿಲಿಟಿ. ಎಲ್ಲರೂ ಅವ್ರವ್ರ ಲೈಫ್ನ ಕೆತ್ಕೊಂಡೇ ಇಲ್ಲಿವರೆಗೆ ಬಂದಿದ್ದಾರೆ. ಸೊ ಐ ಥಿಂಕ್ ದೇ ಶುಡ್ ಹ್ಯಾಂಡಲ್ ದೇರ್ ಲೈಫ್, ನಾಟ್ ಮೀ. ಥ್ಯಾಂಕ್ ಯು.